ಆಗ್ತಾಯಿತ್ತು. ಹೆಂಗಾಯ್ತು ಅಂತ ನನ್ನ ಬ್ಲಾಗಲ್ಲಿ ನಾನೇ ಇಲ್ಲ. ಮೆಣಸಿನ್ಕಾಯಿ ತಿನ್ಬಿಟ್ಟಲೆ ಅಕ್ಕ. ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡ್ ಆಗಿರೋ ಚಿಪ್ಸ್ ಸ್ನ್ಯಾಕ್ಸ್ನ ಮಾಡ್ತಾಯಿದ್ದೀವಿ. ನಮ್ಮ ಅಕ್ಕ ಇವಾಗೆಲ್ಲ ಕಟ್ ಮಾಡ್ತಾಯಿದ್ದೆ. ಅಕ್ಕ ಏನು ಮಾಡ್ತಾ ಇದೆಯಾ? ನೋಡಿ ನೋಡಿ ಕಟ್ ಮಾಡ್ತಾ ಇದ್ದೆ. ಅದು ಇದು ಏನು ಹೇಳಿ ಅಂತ ಕಮೆಂಟಲ್ಲಿ ಹಾಕಿ. ಹೇಳಿ ಅಂದ್ಬಿಟ್ಟು ಕಮೆಂಟಲ್ಲಿ ಹಾಕಿ ಅಂತೆ. ಏನಂತ ಕಮೆಂಟಲ್ಲಿ ಹಾಕಿ ಹೇಳ್ಬಿಡ್ಲಾ? ಏನಂತ? ಆ್ಯಕ್ಚುಲಿ ಇದು ಎಕ್ಸಾಮ್ ಪ್ಯಾಡ್ ಗಾಯ್ಸ್. ಎಕ್ಸಾಮ್ ಪ್ಯಾಡ್ ಅಕ್ಕ ಇನ್ನೂ ಮಾಡ್ತಾನೆ ಇದ್ದಾರೆ. ನಮ್ಮ ಅಜ್ಜಿ ಅಡುಗೆ ಮನೇಲಿದ್ದಾರೆ. ಆಮೇಲೆ ಇನ್ನೊಂದು ಅಜ್ಜಿ ಫೋನ್ ನೋಡ್ತಾವ್ರೆ ಆರಾಮಾಗಿ. ನೋಡ್ತೈತಿ ಏನು ಮಾಡ್ತಾನೆ ಕಣ್ಣುಡಿತಾ. ಅದೇ ಇವಾಗ ನನಗೆ ಈರುಳ್ಳಿ ಕಟ್ ಮಾಡಬೇಕಾದ್ರೆ ಚಿಕ್ಕ ಚಿಕ್ಕದಾಗಿ ಈ ಥರ ಕಟ್ ಮಾಡಿಕೊಂಡು ಆಮೇಲೆ ಮುಂದಕ್ಕೆ ನಮ್ಮ ಅಕ್ಕ ಹೆಂಗೆ ಕಟ್ ಮಾಡ್ತಾರೆ ಅಂತ ನೋಡಬೇಕು. ಉರಿತಾ ಇತ್ತು ಕಣ್ಣು ಮಾತ್ರ ನನಗೆ. ಕಣ್ಣು ನಮ್ಮ ಅಕ್ಕಂಗೆ ಉರಿತಾ ಇದೆಯಂತೆ. ಹಂಗೆ ಇದು ಈರುಳ್ಳಿ ಎಲ್ಲ ಕಟ್ ಮಾಡಿದ್ದಾರೆ. ಏನಂದ್ರೆ ಈರುಳ್ಳಿ ಕಟ್ ಮಾಡ್ಕೋಬೇಕು. ಮೆಣಸಿನ್ಕಾಯಿನ ಹಬ್ಬ ಮಾಡ್ತೀನಿ ಅಂತಾರೆ. ಕರ್ಯ ಅಂದರೆ ನಮ್ಮ ಮಾಮ ಗೈಸ್, ನಮ್ಮ ಮಾಮ ಅವ್ರನ್ನೆಲ್ಲ ಸುಮ್ಮನೆ ರೇಗ್ಸೋದು ಕರಿಯ ಅಂತ. ಆಮೇಲೆ ಈರುಳ್ಳಿನ ಹಿಂಗೆ ಕಟ್ ಮಾಡಬೇಕು. ಮೆಣಸಿನ್ಕಾಯಿನ ನನಗೆ ಇವೆರಡು ತುಂಬ ಕನ್ಫ್ಯೂಸ್ ಆಗುತ್ತೆ. ಆಮೇಲೆ ಈರುಳ್ಳಿ ನಮ್ಮ ಅಜ್ಜಿ ಹೇಳ್ಕೊಡ್ತಾರೆ. ಅರೆ ನಾನೇ ಗೈಸ್ ನಾನೇ ಚೆನ್ನಾಗಿ ಮಾಡ್ತೀನಿ ಅಂತ ರಿಸಲ್ಟ್ ಬಂದಿದೆ. ಅರೆ ನಾನು ನಮ್ಮ ಅಮ್ಮಂಗೆ ಹೇಳ್ತೀನಿ ಒಪ್ಪೆ ಹಾಕೋದಿಲ್ಲ ಅನ್ನೋದು. ಯಾವ್ದಿದ್ದಾರೆ ಗಾಯ್ಸ್, ಯಾರು ಬಂದಿದ್ದಾರೆ? ಬೊಗಳುತ್ತಾನೆ ಇವನು ಹೆಂಗ್ ಬೊಗಳುತ್ತಾನೆ ಅಂದರೆ, ಯಾಕಂದ್ರೆ ಇಲ್ಲಿ ಗೆಸ್ಟ್ ಬಂದಿದ್ದಾರೆ ಅದಕ್ಕೆ ಇವನು ಬೊಗಳುತ್ತಾ ಇದ್ದಾನೆ. ಅರ್ಥ ಆಯ್ತು ಅನ್ಕೋತೀನಿ. ನೋಡಿ ನಮ್ಮ ಅಕ್ಕ ಏನೋ ಕುಯ್ತಾನೇ ಇದ್ದಾರೆ. ಕೈ ಸುಟ್ಲಲ್ಲ ನಿಮ್ಮಜ್ಜಿ? ಕೈ ಸುಟ್ಬಿಟ್ಟಂತ್ರೆ ನಮ್ಮಜ್ಜಿ. ಕೈ ಸುಟ್ಬಿಟ್ರಂತೆ. ನಾನು ತೋರಿಸೋಣ ಅಂತಾನೆ ಇದೆ, ಆದರೆ ಕರೆಕ್ಟ್ ಪೊಸಿಷನ್ ಅಲ್ಲಿ ತೋರಿಸ್ತಾ ಇರ್ಲಿಲ್ಲ. ಹೆಂಗಾಯ್ತು ಅಂತ ನನ್ನ ಬ್ಲಾಗಲ್ಲಿ ನಾನೇ ಇಲ್ಲ. ಯಾಕಂದರೆ ನಮ್ಮ ಮನೆಗೆ ಅಪರೂಪಕ್ಕೆ ಬರೋದು, ಅಪರೂಪಕ್ಕೆ ವ್ಲಾಗ್ ಮಾಡೋದು, ಅದಕ್ಕೆ ನಿಮ್ಮನ್ನೆಲ್ಲ ತೋರ್ಸೋಕ್ಕಾಗಲ್ಲ. ಯಾವ ಆ್ಯಂಗಲ್ ಅಂತ ತೆಗಿತಿದ್ಯಾ ಅಂದರೆ ನಮ್ಗೆ ಕಾಣೋದೇ ಇಲ್ಲ. ಯಾಕಂದರೆ ಅದು ಕಿಚನ್ ಲೈಟ್ ಆನ್ ಮಾಡಿದ್ದೀವಿ. ಎಕ್ಸ್ಟ್ರಾ ಸ್ಪೈಸಿ. ಇದ್ರ ಜೊತೆ ಅಚ್ಕಾರ ಪುಡಿ ಹಾಕ್ತೀವಿ. ಅರ್ಶಿನ ಪುಡಿ ಹಾಕ್ತಾರೆ. ಅರ್ಶಿನ ಅಲ್ಲ, ಅಚ್ಕಾರ ಪುಡಿ ಅಂದರೆ ಚಿಲ್ಲಿ ಪೌಡರ್. ಇವಾಗ ಒಂದು ದೊಡ್ಡ ಬೌಲ್ ಬೇಕಂತ ಅಕ್ಕಂಗೆ, ಅದಕ್ಕೆ ನಮ್ಮ ಅಜ್ಜಿ ಹೆಲ್ಪ್ ಮಾಡ್ತಾರಂತೆ ಎತ್ಕೊಡೋದಕ್ಕೆ. ಇಲ್ಲಿಗೆ ಆ್ಯಕ್ಚುಲಿ ಇವತ್ತು ನಮ್ಮ ಅಜ್ಜಿ ಬರ್ತಡೇ ಇತ್ತಲ್ಲ. ನೆನ್ನೆ ನೈಟು 10 ಗಂಟೆಗೇನೋ ನಾನು ನಮ್ಮ ಮಾಮ ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿದ್ವಿ ಒಂದು ಕೇಕ್ನ. 12 ಗಂಟೆಗೆ ಗೆದ್ದು ಕಟ್ ಮಾಡಿಸಿದ್ದೀವಿ. ನೋಡಿ ನಮ್ಮ ಅಕ್ಕ ಚಿಪ್ಸ್ ಕಟ್ ಮಾಡ್ತಿದೆ. ಇವಾಗ ಇದೇನು ಹಂಗೆ ಅರ್ಧ ನಿಂಬೆಹಣ್ಣು ಕಟ್ ಮಾಡ್ಕೋಬೇಕು. ಒಂದು ನಿಂಬೆಹಣ್ಣು ಫುಲ್ಲಲ್ಲಿ ಅರ್ಧ ಕಟ್ ಮಾಡಿಕೊಂಡು ಈ ಥರ ನಮ್ಮ ಅಕ್ಕ ಉದುರಿಸ್ತಾ ಇದೆಯಲ್ಲ ಆ ಥರ ಉದುರಿಸ್ಬೇಕು. ಕೊತ್ತಂಬರಿ ಇವಾಗಲೇ ಉದುರಿಸ್ಬೇಡಿ, ಓಕೆನಾ? ಆ ಥರ ಮಿಕ್ಸ್ ಮಾಡ್ಕೊಳ್ಳಿ.
ಮಿಕ್ಸ್ ಮಾಡ್ಕೊತಾ ಇದ್ದಾರೆ ನಮ್ಮಕ್ಕ. ಚಿಲ್ಲಿ ಕೊಡ್ತಾರೆ. ನಮ್ಮಕ್ಕ ಚಿಲ್ಲಿ ಪೌಡ್ರ್ ತಗೊಬರಕ್ಕೆ ಹೋಗ್ತಾ ಇದ್ರೆ ನೋಡಿ ನೋಡಿ ಇಲ್ಲಿ ಚಿಲ್ಲಿ ಪೌಡ್ರ್. ಅರಿಶಿನ ಪೌಡ್ರ್ ಬೇಡ. ಇದು ಚಿಲ್ಲಿ ಪೌಡ್ರ್ನ ನಿಮ್ಮ ಭಾಷೆಯಲ್ಲಿ ಏನಂತ ಕರೀತಾರೆ? ಅಚ್ಕಾರ್ ಪುಡಿ. ಹಂಗೆ ಝೂಮ್ ಔಟ್ ಮಾಡಿ ತೋರಿಸ್ಬಿಡ್ಬೇಕು. ಚಿಲ್ಲಿ ಪೌಡರ್ ಅಲ್ಲಿ ಬರೆದಿದೆ ನೋಡಿ. ಬಿಡು ಇದನ್ನ ಜಾಸ್ತಿ ಖಾರ ಹಾಕ್ಬಿಡಿ. ನಮ್ಮಕ್ಕ ಅಪ್ಪಿ ತಪ್ಪಿ ಹಾಕ್ಬಿಡ್ತಾರೆ. ನಾನು ತಿನ್ನಲ್ಲ ಅಂತ ಗೊತ್ತಿದ್ರು ಸ್ಪೈಸಿ ನಾನು ತಿನ್ನೋದು ಸೊ ಅಲ್ವಾ? ನಂತರ ಮಕ್ಕಳು ತಿನ್ಬಾರ್ದು. ಗಸ್ ನಮ್ಗೆ ಹೆಂಗ್ ಬೇಕೋ ಹಂಗೆ ಮಾಡ್ಕೋಬೇಕು. ಓಕೆನಾ? ಹಾಂ ಓಕೆ ಮಾಡಿ. ಆಮೇಲೆ ನಿಂಬೆಹಣ್ಣು ಹಿಂಡಬೇಕು. ಹಿಂಡಿ ಹಾಕ್ಬಿಡ್ಬೇಕು. ಒಂಚೂರು ಎಣ್ಣೆ ಹಾಕಬೇಕು, ಲೈಕ್ ಅಡುಗೆ ಮಾಡೋ ಎಣ್ಣೆ. ಆಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇವಾಗ ಚಿಪ್ಸ್ ಹಾಕ್ತಾ ಇದ್ದಾರೆ. ಅದನ್ನು ಮಿಕ್ಸ್ ಮಾಡಬೇಕು. ಲೈಕ್ ನೀವೇನು ಪುಡಿ ಮಾಡೋಕ್ಕೆ ಹೋಗ್ಬಿಡಿ, ಸುಮ್ಮನೆ ಲೈಟಾಗಿ ಹಂಗೆ ಮಿಕ್ಸ್ ಮಾಡಿ. ನೋಡಿ ಇಟ್ಸ್ ಆಲ್ಮೋಸ್ಟ್ ರೆಡಿ ಗೈಸ್. ನಿಮಗೆ ಏನಾದರೂ ನಿಮಗೆ ಸಾಲ್ಟ್ ಚಿಪ್ಸ್ ಆದರೂ ಈ ಥರ ಸಾಲ್ಟ್ ಚಿಪ್ಸ್ ಆದರೂ ಹಾಕೋಬೋದು, ಖಾರ ಚಿಪ್ಸ್ ಆದರೂ ಹಾಕೋಬೋದು. ನಾನು ಖಾರ ಜಾಸ್ತಿ ತಿನ್ನಲ್ಲ ಅಂತ ಅದಕ್ಕೆ ನಮ್ಮ ಅಕ್ಕ ಸ್ವಲ್ಪ ಸಾಲ್ಟ್ ಚಿಪ್ಸ್ ಹಾಕಿದ್ದಾರೆ. ನಿಮಗೆ ಸೇಮ್ ಲೈಕ್ ಖಾರ ಚಿಪ್ಸ್ ಥರನೇ ನೋಡಿ ತಿಂತಾ ಇದ್ದಾರೆ ನಮ್ಮ ಅಕ್ಕ. ಹೆಂಗಿದೆ ಅಕ್ಕ? ಎಲ್ಲರಿಗೂ ಕೊಡಬೇಕಂತೆ ಗಾಸ್. ಫಸ್ಟ್ ನನಗೂ ತಿನ್ಸು ಬಾಯಲ್ಲಿ. ಚೆನ್ನಾಗಿದೆ ಅನ್ಕೊಂತೀನಿ. ಮೆಣಸಿನ್ಕಾಯಿ ಹಾಕ್ಬಿಟ್ರೆ ಹಾಕು ನೋಡಿ. ಕಳಿಸ್ತೀನಿ ನಡಿ ಇರ್ಕೊಂಡು. ಫೈನಲಿ ಏನೋ ಒಂದು ಮಾಡಿದ್ದಾಯ್ತು. ಹೆಂಗೈತೆ? ಸೂಪರ್. ಎಷ್ಟು 2 ತಿಂಗಳಿಂದ ಅನ್ಕೊಂಡಿದ್ದೇನೋ ಮಾಡಬೇಕು ಅಂತ, ಬಟ್ ಇವಾಗ ಕಾಲ ಫುಡ್ ಬಂತು ಅಷ್ಟೇ. ಇವಾಗ ಎಲ್ಲರೂ ಹೋಗ್ಬಿಟ್ಟು ತಿನ್ಸೋಣ ಬಾ. ಹೋಗು ಆಯ್ತು ತಗೋ. ಬ್ಯಾಕ್ ಕ್ಯಾಮ್ರಾ ಕೈ ಸಿಕ್ಕಡೆ ನೋಡಿ ಎಲ್ಲರಿಗೂ ಇವಾಗ ಕೊಟ್ಬಿಡ. ಸ್ವಲ್ಪ ಖಾರ ಜಾಸ್ತಿ ಆಯಿತು ಅನ್ಸಲ್ವಾ? ನನಗೆ ಏನು ಗೊತ್ತಾ ಭಯ ಆಗ್ತಿರೋದು, ಯಾರಾದರೂ ಮಿಸ್ಟೇಕಾಗಿ ಮೆಣಸಿನ್ಕಾಯಿ ತಿನ್ಬಿಟ್ರೆ ಅಂತ ಭಯ ಆಗ್ತಾಯಿದೆ. ನೋಡಿ ಇವಾಗ ಎಲ್ಲರಿಗೂ ಕೊಡಕ್ಕೆ ಹೋಗ್ತಾ ಇದ್ದಾರೆ. ಈರುಳ್ಳಿ ಹಾಕೊಂಡು ತುಂಬ ಸರಿ. ನೋಡು ಸರಿ ಯಾವ ತರ ಅಂತ ಅದು ಗೊತ್ತಿಲ್ಲ. ಎತ್ಕೊಳ್ಳೋದು ಹೆಂಗೆ ಅಂತ ವಿತ್ ಈರುಳ್ಳಿ ಎಲ್ಲ ಅವಳಿಗೊಂದು ಮುಂಚೆ ತಿಂದೆ. ನಾನು ತಿನ್ಬಿಟ್ಟೆ. ನಾವಿಬ್ರು ತಂದವ್ರೆ ತಿಂತೈತೆ. ನೋಡಿ ಇವಾಗ ನಮ್ಮಜ್ಜಿ ನಮ್ಮಜ್ಜಿ ಪಕ್ಕ ಹೋಗ್ಯದ ಚೆನ್ನಾಗಿಲ್ಲ ಅಂದ್ರೆ ತೂ ಏನಂತ ಮಾಡಿದ್ದೆ ಅದು ಹುಗ್ಗಿ ಸೇರೋದು ನಮ್ಮಜ್ಜಿ. ನೀವು ಕರೆ ಮಾಡಿದ್ದೀರೋ ಅದು ನಾಟ್ ಫಾರ್ ಯು. ಹೆಂಗಿದೆ ಅಮ್ಮಮ್ಮ? ಸೂಪರ್ ಆಗಿದೆ ಅಂತೆ. ಅದೇನು ವಿಡಿಯೋ ತುಂಬ ನೀನೇ ಬರ್ಬೇಕು ಏನೋ ಅಲ್ವಾ? ತಿಂದು ನೋಡ್ಬಿಟ್ಟು ಇನ್ನೊಂದು ಸ್ವಲ್ಪ ಹಾಕಿಸ್ಕೊತಾ ಇದ್ದಾರೆ.
ಚಿಪ್ಸ್ ತಂದ್ಬಿಟ್ಟು ಹಿಂಗೆ ಮಾಡೋದು. ಕೊಡಿ ಮಾಡಿ ಹಾಲು ಕುಡ್ಕೊಂಡು ತಿಂತಾರೆ ಇಷ್ಟ ಸಖತ್ ಖಾರ ಇದೆ. ತಿನ್ಸ್ಬಿಡೋಕೆ ತಿಂತಾ ಇದೆ. ನಂಗೂ ತಿನ್ಸು. ಎಲ್ಲ ತಿಂತಾರೆ. ಅವ್ಳು ತಿನ್ಸಂಗೆ ಮೆಣಸಿನ್ಕಾಯಿ ತಿನ್ಬಿಡಲೇ ಅಕ್ಕ. ಮೆಣಸಿನ್ಕಾಯಿ ತಿನ್ನಿಸ್ಬಿಟ್ರೆ ನಮ್ಮಕ್ಕ. ಬರೀ ಚಿಪ್ಸ್ ತಿನ್ಸು ಬಾಯಿ. ಬರೀ ಚಿಪ್ಸ್ ತಿಂತೀನಿ. ಎಲ್ಲ ಆದ್ಮೇಲೆ ಬಾಂಡ್ಲಿ ಎತ್ಕೊ ಬಂದ್ಬಿಟ್ಟು ರೂಮಲ್ಲಿ ಒಬ್ಳೆ ಕೂತ್ಕ ತಿಂತಾವಳೆ. ಫುಲ್ ಸ್ಪೈಸಿಯಾಗಿದೆ, ಮಸ್ತಿದೆ. ಹಿಂಗೆ ಅದು ತಿಂದರೆ ಹಿಂಗೆ ಜಂಪ್ ಆಡ್ತಾರೆ. ಫೈನಲಿ ಸಾಕಾದಾಯಿತು. ನಾನು ಫುಲ್ಲು ಬಾಣಲಿನೇ ಎತ್ಕೊಬಂದ್ಬಿಟ್ಟಿದ್ದೀನಿ ತಿನ್ನೋಕ್ಕೆ. ನೀವು ಟ್ರೈ ಮಾಡಿ ಈ ರೆಸಿಪಿನ ಮನೇಲಿ. ಬಾಯ್ ಬಾಯ್. ಫೈನಲಿ ಮುಗೀತು. ನಮ್ಮ ಆಂಟಿ ನನಗೆ ಕೊಟ್ಟಿಲ್ಲ ಅಂತ ಗೊತ್ತಾಯ್ತು. ಅಲ್ಲಿ ಚಿಪ್ಸ್ ಐತೆ ಇನ್ನು. ಹಿಂಗೆ ಏನಾರು ಮಾಡಿದ್ರೆ ಹಿಂಗೆ ಚಿನ್ನಿ ಪರಿಸ್ಥಿತಿ ತಿನ್ಬಾರ್ದು. ಚಿನ್ನಿ ಕಾಲು ಹೊಟ್ಟೆ. ಇವತ್ತಿನ ವ್ಲಾಗ್ ಎಂಡ್ ಮಾಡೋ ಸಮಯ. ಬಾಯ್ ಬಾಯ್ ಗೈಸ್. ಎಲ್ಲರೂ ಬಾಯ್. ನಿಜವಾಗ್ಲೂ ಹಾಕ್ಯ ನಂದ